ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ನಮ್ಮ ಅಣ್ಣನ ಮಗಳ ಮದುವೆಯ ಮುಹೂರ್ತದ ವಿಡಿಯೋ. ತುಂಬ ದಿನದಿಂದ ಕಾಯ್ತಿದ್ದಂಥ ದಿನಗಳಿಗೆ ಇದು. ಸೊ ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಎದ್ದು ಎಲ್ಲರೂ ರೆಡಿಯಾಗಿ ಬಂದ್ವಿ. ಕೆಳಗಡೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಕೂಡ ಅಷ್ಟರಲ್ಲಿ ರೆಡಿಯಾಗಿ ಕೆಳಗಡೆ ಬರೋಣ ಅಂತ ಬಂದ್ವಿ. ನಾನು ನೋಡಿ ಈ ಥರ ರೆಡಿಯಾಗಿದ್ದೆ. ಹಾಗೆ ನಾನು ಯಾವ ರೀತಿ ಕಾಣಿಸ್ತಿದ್ದೀನಿ ದಯವಿಟ್ಟು ತಿಳಿಸಿ. ನಾವೆಲ್ಲ ರೆಡಿಯಾಗಿ ಕೆಳಗಡೆ ಬರೋದ್ರೊಳಗೆ ಇವಾಗ ಹುಡುಗನ್ನ ಕರ್ಕೊಂಬರೋಕ್ಕೆ ದೇವಸ್ಥಾನದ ಹತ್ರ ಹೋಗಬೇಕಿತ್ತು. ಸೊ ಹಾಗಾಗಿ ಕಾಶಿ ಯಾತ್ರೆ ಇತ್ತಲ್ಲ, ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಅದಕ್ಕೆ ಏನೇನು ಬೇಕು ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಅದಕ್ಕೆ ಅವರೆಲ್ಲ ವಿಡಿಯೋ ಅಕ್ಕ ನಂಗೊಂಚೂರು ವಿಡಿಯೋ ಮಾಡ್ಕೊಡ್ತೀರಾ? ವಿಶಾಲಂಚೂರು ಮಾಡಿ ಇನ್ನು ಅಲ್ಲಿಂದ ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ಹುಡುಗನ್ನ ಚೌಟ್ರಿ ಹತ್ರ ಕರ್ಕೊಂಬಂದು ಇನ್ನು ಅವರಿಗೆ ಪಾದ ತೊಳೆಯೋದೆಲ್ಲ ಪೂಜೆ ಇತ್ತು. ಸೊ ಅಣ್ಣ ಅವರು ಅದನ್ನು ಮಾಡ್ತಾಯಿದ್ರು. ಅಂಬರ್ತೆಲ್ಲ ಒಂಚೂರಿ ಕಡೆ ಇನ್ನು ಅಲ್ಲಿ ಪೂಜೆ ಕೂಡ ನಡೀತಾ ಇತ್ತು. ಈ ಕಡೆ ನಾವು ಬಂದಂಥ ರಿಲೇಟಿವ್ನೆಲ್ಲ ಮಾತಾಡಿಸ್ಕೊಂಡು ಇನ್ನು ಸ್ಟೇಜ್ ಮೇಲೆ ಹೋದ್ವಿ ಅಲ್ಲಿ ಪೂಜೆಗೆ. ಇವಾಗ ಎಷ್ಟೋ ದಿನಗಳಿಂದ ಕಾಯ್ತಿದ್ದಂತಹ ಗಳಿಗೆ ಅಂದರೆ ತಾಳಿ ಕಟ್ಟೋ ಸಮಯ ಕೊನೆಗೂ ಬಂದೇ ಬಿಡ್ತು. ಕೊನೆಗೂ ಎಲ್ಲರ ಸಮ್ಮುಖದಲ್ಲಿ ಮದುವೆ ಆಯಿತು. ಕೊನೆಗೆ ಈ ಸಮಯದಲ್ಲಿ ಅಪ್ಪ ಅಮ್ಮನ ಮನಸ್ಸಲ್ಲಿ ಎಷ್ಟು ಖುಷಿ ಇರುತ್ತೋ ಅಷ್ಟೇ ದುಃಖನೂ ಇರುತ್ತೆ ಅಲ್ವಾ? ಅದನ್ನು ನೋಡಿದಾಗ ಎಷ್ಟು ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು ಎರಡೂ ಇರುತ್ತೆ ಆ ತಂದೆ ತಾಯಿ ಮುಖನ ಒಂದು ಸಲ ನೋಡಿದಾಗ. ಸೊ ಇದೆಲ್ಲ ಆದಮೇಲೆ ಕೈ ನೋಡಲಿ, ಕೈ ನೋಡ್ರಿ ಕಡನ ಕೈ ನೋಡೋದು ಸಾಕ್ಷಿ ಬೇಕು ಅಂತ
ಅಷ್ಟೇ ಅದನ್ನ ನೀನೆಲ್ಲ ಮೊಬೈಲ್ ಇಟ್ಕೊಂಡ್ಬಿಟ್ಟು ಮಾಡ್ತಾರೆ ನೀರು ಪ್ರೋಕ್ಷಣೆ ಇನ್ನು ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಸ್ವಲ್ಪ ಪೂಜೆ ಎಲ್ಲ ಇತ್ತಲ್ವ, ಹಾಗಾಗಿ ಅಲ್ಲಿ ಬಂದ್ವಿ. ಅದಾದಮೇಲೆ ಇನ್ನು ನಮ್ಮ ಬಾಯ್ಸ್ಗಳ ಫೋಟೋಶೂಟ್ ನೋಡಿ. ಹಾಗೆ ಅವರು ಹೇಗೆ ಕಾಣಿಸ್ತಿದ್ದಾರೆ, ಅವ್ರ ಡ್ರೆಸ್ ಕೋಡ್ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ. ಹಾಗೆ ಅವ್ರು ಹೇಗೆ ಕಾಣಿಸ್ತಿದ್ದಾರೆ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರೂ ಒಂದೇ ಥರ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ. ಸೊ ಅದಾದಮೇಲೆ ನಾವು ಸ್ವಲ್ಪ ಫೋಟೋ ಸೆಕ್ಷನ್ನ ಮಾಡ್ಕೊಂಡ್ವಿ. ಹಾಗೆ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿ ಹೇಗೆ ಕಾಣಿಸ್ತಾ ಇದೆ, ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ಯಾವುದೇ ಥರದ ಮೇಕಪ್ ಇವಾಗಲೂ ಕೂಡ ಮಾಡಿಸ್ಕೊಂಡಿರಲಿಲ್ಲ, ಬರೀ ಹೇರ್ ಸ್ಟೈಲ್ ಅಷ್ಟೇ ಮಾಡಿಸ್ಕೊಂಡಿದ್ದು. ಅದಾದಮೇಲೆ ನಾವು ಕೂಡ ಒಂದಷ್ಟು ಫೋಟೋಸು ರೀಲ್ಸು ಇರುತ್ತಲ್ಲ ನಮ್ಮದು ಅಂತ, ಸೊ ಅದನ್ನೆಲ್ಲ ಮಾಡ್ಕೊಂಡ್ವಿ. ಹಾಗೆ ನನ್ನ ಗಂಡನ ಜೊತೆ, ನನ್ನ ಮಕ್ಳ ಜೊತೆ, ಎಲ್ಲರ ಜೊತೆನೂ ಒಂದಷ್ಟು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಹೇಗೆ ಕಾಣಿಸ್ತಾ ಇದ್ದೀವಿ, ನನ್ನ ಮಕ್ಕಳು ಡ್ರೆಸ್ ಕೋಡು ಹಾಗೆ ನಮ್ಮ ಡ್ರೆಸ್ ಕೋಡೆಲ್ಲ ಹೇಗಿದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದನ್ನೆಲ್ಲ ಮಾಡಿಕೊಂಡು ಅದಾದಮೇಲೆ ಇನ್ನು ಹೊರಗಡೆ ಎಲ್ಲ ಪೂಜೆನ ಮುಗಿಸ್ಕೊಂಡು ಇನ್ನು ಒಳಗಡೆ ಬಂದ್ವಿ. ಇನ್ನು ರಿಸೆಪ್ಷನಿಗೆ ಎಲ್ಲ ರೆಡಿ ಆಗಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ಒಳಗಡೆ ಕೆಲವೊಂದಷ್ಟು ಶಾಸ್ತ್ರಗಳು ಇನ್ನು ಅದೆಲ್ಲ ಮುಗಿಸ್ಕೊಂಡು ಇನ್ನು ರಿಸೆಪ್ಷನಿಗೆ ರೆಡಿ ಆಗೋಣ ಅಂತ ಹೋದ್ವಿ. ಅಷ್ಟರಲ್ಲಿ ನೋಡಿ ನನ್ನ ಮಗಳು ಅವ್ರ ತಾತ ಕೊಡ್ಸಿರೋ ಐಸ್ ಕ್ರೀಮ್ನ ಯಾವ ಥರ ತಿಂತಾ ಇದ್ದಾಳೆ. ಅವಳಿಗಂತೂ ಈ ಕಡೆ ಗಮನನೇ ಇಲ್ಲ, ಐಸ್ ಕ್ರೀಮ್ ತಿನ್ನೋದ್ರಲ್ಲೇ ಗಮನ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ರೆಡಿಯಾಗಿ ಬಂದ್ವಿ. ನಾನೇನು ಸ್ಯಾರಿ ಚೇಂಜ್ ಮಾಡಲಿಲ್ಲ, ಬರೀ ಒಂದು ಹೇರ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡ್ವಿ. ಬಟ್ ನನ್ನ ಹಸ್ಬೆಂಡ್ ಅಂತೂ ಫುಲ್ ಡ್ರೆಸ್ ಕೋಡ್ನೇ ಚೇಂಜ್ ಮಾಡಿಕೊಂಡು ಬಂದರು. ಸೊ ಅದಾದಮೇಲೆ ಇನ್ನು ನನ್ನ ಫ್ರೆಂಡು ಅಕ್ಕ ಎಲ್ಲ ಅವಳು ಬಂದಳು. ಅವಳ ಜೊತೆ ಒಂದಷ್ಟು ಹರಟೆನ ಹೊಡ್ಕೊಂಡು ಅವಳ ಜೊತೆ ಒಂದಷ್ಟು ಫೋಟೋಸು ವೀಡಿಯೋಸು ಮಾಡಿಕೊಂಡು ಹಾಗೆ ನಾನು ರಿಸೆಪ್ಷನ್ ಲುಕ್ಕಲ್ಲಿ ನಾವೆಲ್ಲ ಹೇಗೆ ಕಾಣುತ್ತಾ ಇದ್ದೀವಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಈ ಕಡೆ ರಿಸೆಪ್ಷನ್ನಿಗೆ ಬಂದ್ವಿ. ಆಲ್ರೆಡಿ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗಿ ಮುಗಿಯೋ ಅಂತ ಬಂದಿತ್ತು. ಲಾಸ್ಟಲ್ಲಿ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಇತ್ತು. ಸೊ ಹಾಗಾಗಿ ಕೇಕ್ ಕಟ್ಟಿಂಗ್ ಕೂಡ ನಡೀತಾ ಇತ್ತು. ವಿಷಯ ನೋಡಿಲ್ಲ. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಅದಾದಮೇಲೆ ಇನ್ನು ಊಟಕ್ಕೆ ಹೋಗಬೇಕಿತ್ತು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದರು. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ಲೇಟಾಗೇ ಊಟಕ್ಕೆ ಹೋದ್ವಿ. ಸೊ ಅಲ್ಲಿ ಊಟನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನು ನಾವು ಕೂಡ ಬೇಗ ಚೌಟ್ರಿನ ಖಾಲಿ ಮಾಡಬೇಕಿತ್ತು. ಸೊ ಅವರು 4 o'clockಗೆಲ್ಲ ಚೌಟ್ರಿನ ಬಿಟ್ಬಿಡಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಕೂಡ ಊಟನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಚೌಟ್ರಿ ಖಾಲಿ ಮಾಡೋ ಟೈಮ್ ಬಂದೇ ಬಿಡ್ತು. ಇನ್ನು ಈ ಸಮಯ, ಈ ಸಂದರ್ಭ ಇದೆಯಲ್ಲ, ಇದಂತೂ ಮನಸ್ಸಿಗೆ ತುಂಬಾ ನೋವು ಕೊಡೋ ಅಂಥ ಸಮಯ. ನಿಜವಾಗ್ಲೂ ನನಗೆ ಅದು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಈ ಸಿಚುವೇಶನ್ನ ನೋಡಿದಾಗ ಪ್ರತಿ ಸಲ ವಾಯ್ಸ್ ಓವರ್ ಕೊಡಬೇಕಾದ್ರೂ ಇಷ್ಟೇ ದುಃಖ ಆಗ್ತಿದೆ. ಒಂದು 10-20 ಸಲ ಅಂತೂ ವಾಯ್ಸ್ನ ಕಟ್ ಮಾಡಿ ಆಗ್ತಿದ್ದೀನಿ, ಬಟ್ ಆಗ್ತಿಲ್ಲ. ಅದೇನೋ ಗೊತ್ತಿಲ್ಲ, ಈ ಸಿಚುವೇಶನ್ ಎಲ್ಲರಿಗೂ ಹಾಗೆ ಅನಿಸುತ್ತೆ. ಎಂಥ ಸಂದರ್ಭದಲ್ಲೂ ಈ ಸಿಚುವೇಶನ್ ನೋಡಿದಾಗ ದುಃಖ ಆಗೇ ಆಗುತ್ತೆ. ಯಾರಿಗಾಗಲ್ಲ ಹೇಳಿ? ಆ ತಂದೆ ತಾಯಿಗಂತೂ ಅದೆಷ್ಟು ದುಃಖ, ಅದೆಷ್ಟು ನೋವು ಮನಸ್ಸಲ್ಲಿ ಇಟ್ಕೊಂಡು ಬರ್ತಾ ಇರ್ತಾರೋ ಗೊತ್ತಿಲ್ಲ. ಅದರಲ್ಲೂ ಆ ಅಪ್ಪ ಇದ್ದಾರಲ್ಲ, ಆ ಅಪ್ಪಂಗೆ ಅದೇನೋ ಹೇಳ್ತಾರಲ್ಲ, ಮಗಳಂದರೆ ಅಪ್ಪನಿಗೆ ಜೀವ, ಅಪ್ಪ ಅಂದರೆ ಮಗಳಿಗೆ ಪ್ರಪಂಚ. ತನ್ನ ಕನಸುಗಳನ್ನು ದೂರವಿರಿಸಿ ಅವಳಿಗೇನೂ ಕಮ್ಮಿ ಇಲ್ಲದಂತೆ ಬೆಳೆಸಿದ ಕರುಳಿನ ಜೊತೆ ದೊಡ್ಡ ಸಂಬಂಧ ಬೆಳೆಸಿರ್ತಾರೆ ಈ ಅಪ್ಪ. ಆದರೆ ಆ ಒಂದು ದಿನ ಇದೆಯಲ್ಲ, ಅಂದರೆ ಆ ಒಂದು ದಿನ ಬಿಟ್ಟೋಗೋ ಸಮಯ ಬಂದಾಗ ತನ್ನೊಳಗೆ ಎಲ್ಲ ನೋವನ್ನು ನುಂಗಿ ನಗುವಿನಿಂದ ಕಳಿಸಿಕೊಡುವ ಮಹಾತ್ಮ ಈ ಅಪ್ಪ. ನಿಜವಾಗ್ಲೂ ಏನೋ ಹೇಳ್ತಾರಲ್ಲ, ಈ ಸಿಚುವೇಶನ್ನು
ಈ ನೋವಿದೆಯಲ್ಲ ಯಾವ ತಂದೆ ತಾಯಿಗೂ ಬೇಡ ಅನಿಸುತ್ತೆ. ಸೊ ಅಷ್ಟು ದುಃಖ ಆಗುತ್ತೆ ಆ ತಂದೆ ಮನಸ್ಸಲ್ಲಿ. ಆ ತಂದೆ ಮನಸ್ಸೊಳಗಡೆ ಏನು ಓಡ್ತಿರ್ಬೋದು, ನಾನು ಸಾಕಿ ಬೆಳೆಸಿದಂಥ ಮಗಳು ಇನ್ನು ನನ್ನ ಮನೆಗೆ ಅತಿಥಿಯಾಗಿ ಬರುವಂಥ ಸಮಯ ಇದೆಯಲ್ಲ, ಆ ಸಮಯ ಎಂಥ ಶತ್ರುಗಳಿಗೂ ಬೇಡ ಅನ್ನೋ ಟೈಮ್ ಇದು. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ದುಃಖ ಆಗುತ್ತೆ. ಅದೇನೋ ಹೇಳ್ತಾರಲ್ಲ, ಒಂದು ಕಡೆ ತುಂಬ ಖುಷಿಯಿಂದ ಕಳಿಸ್ಕೊಡೋ ಅನ್ನೋ ಕಡೆ ಇನ್ನೊಂದು ಕಡೆ ಕಳಿಸ್ಬೇಕಲ್ಲ ಅನ್ನೋ ದುಃಖ ಇದ್ದೇ ಇರುತ್ತೆ ಅಲ್ವಾ. ಏನೂ ಮಾಡೋಕ್ಕಾಗಲ್ಲ, ಖುಷಿಯಿಂದನೇ ಅವ್ರನ್ನ ಕಳಿಸ್ಕೊಟ್ವಿ. ಸೊ ಈ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋದ ಬಗ್ಗೆ ಒಂದು ಕಾಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.